₹1 ಕೋಟಿಗೆ 1.20 ಕೋಟಿ ವೈಟ್ ಮನಿ ನೀಡುವಂತ ಭರವಸೆ ಕೊಟ್ಟಿದ್ರು. ವಯಾಲಿಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿತ್ತು ಇಂಥದ್ದೊಂದು ಡೀಲ್. ಜಯಚಂದ್ರರಿಂದ ಹಣವನ್ನ ಪಡೆಯೋಕೆ ಬಂದಿದ್ದ ಮೂವರು ಈ ವೇಳೆ ಕರೆಕ್ಟ್ ಆಗಿ ಹೋಗಿದ್ದಂತ ಎಲ್ಲರೂ ಹೋಗಿ ಅಲ್ಲಿ ಜಾಲವನ್ನ ಹಿಡಿದಿದ್ದಾರೆ. ಮೂವರ ಪೈಕಿ ಒಬ್ಬನನ್ನ ಲಾಕ್ ಮಾಡಲಾಗಿದೆ. ಆ ಕೂಡಲೇ ಪೊಲೀಸರಿಗೆ ಕಾಲ್ ಮಾಡಿ ಕರೆಸಿದ್ದ ಜಯಚಂದ್ರ. ಸದ್ಯ ಈಗ ರಾಜಧಾನಿಯಲ್ಲಿ ಬ್ಲಾಕ್ ಅಂಡ್ ವೈಟ್ ದಂಧೆ ಜೋರಾಗಿದೆ. ಬೆಂಗಳೂರು ಪೊಲೀಸರು ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಅಂದ್ರೆ ಹಣವನ್ನ ವೈಟ್ ಮಾಡಿಕೊಡೋದಾಗಿ ಬಲೆಯನ್ನ ಬೀಸಿತ್ತು. ಚನ್ನಪಟ್ಟಣ ಮೂಲದ ನಿವಾಸಿ ಜಯಚಂದ್ರನಿಗೆ ನಾಮ ಹಾಕೋದಕ್ಕೆ ರೆಡಿ ಆಗಿದ್ರು. 1 ಕೋಟಿ ನಗದನ್ನ ಬ್ಲಾಕ್ ನಲ್ಲಿ ಮಾಡಿಕೊಡುವಂತೆ ಅಂದ್ರೆ ಬ್ಲಾಕ್ ಇರೋದನ್ನ ವೈಟ್ ಮಾಡಿಕೊಡ್ತೀನಿ ಅನ್ನೋ ಭರವಸೆ ಕೊಟ್ಟಿದ್ರು. ಇದಾಗಿರೋದಲ್ಲಿ ವಯಾಲಿಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಡೀಲ್ ಇದು. ಜಯಚಂದ್ರನಿಂದ ಹಣವನ್ನ ಪಡೆಯೋಕೆ ಮೂವರು ಬಂದಿದ್ರು. ಆದರೆ ಈ ವೇಳೆ ಕರೆಕ್ಟ್ ಆಗಿ ಹೋಗಿದ್ದೆ ತಡ ಹಣ ಕಸಿದು ಎಸ್ಕೇಪ್. ಮೂವರ ಪೈಕಿ ಒಬ್ಬನನ್ನ ಲಾಕ್ ಮಾಡಿದ್ದ ಜಯಚಂದ್ರ. ನೀಟಾಗಿ ಓಡಿ ಹೋಗೋದಕ್ಕೆ ಪ್ಲಾನ್ ಮಾಡಿದ್ರಿ ಮೂವರಲ್ಲಿ. ಆ ಮೂವರಲ್ಲಿ ಒಬ್ಬನನ್ನ ಲಾಕ್ ಮಾಡಿಕೊಂಡಿದ್ದಾರೆ ಜಯಚಂದ್ರ. ಅದಾದ್ಮೇಲೆ ಪೊಲೀಸರಿಗೆ ವಿಚಾರವನ್ನ ತಿಳಿಸಿದ್ದಾರೆ. ಬೆಂಗಳೂರಿನ ವಯಾಲಿಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು ಈ ಡೀಲ್. ಸದ್ಯ ಗಮನಿಸ್ತಾ ಇದ್ದೀವಿ ದೃಶ್ಯದಲ್ಲಿ ಮೂವರು ನೀಟಾಗಿ ಪ್ಲಾನ್ ಮಾಡಿ ಹಣವನ್ನ ಕಿತ್ತು ಹೋಗೋದಕ್ಕೆ ರೆಡಿ ಆಗಿದ್ರು. ಆದರೆ ಆ ಹೊತ್ತಿನಲ್ಲಿ ಮೂವರ ಪೈಕಿ ಒಬ್ಬನನ್ನ ಜಯಚಂದ್ರ ಲಾಕ್ ಮಾಡಿದ್ದಾರೆ. ಅದಾದ ಮೇಲೆ ಪೊಲೀಸರಿಗೆ ತಿಳಿಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಕೋಟಿ ಹಣ ಕಂತು ನೋಡ್ತಾ ಇದ್ದೀವಿ. ಗರಂ 500 ರೋಟು. ನೀಟಾಗಿ ಇಂಥದ್ದೊಂದು ದಂಧೆ ಬ್ಲ್ಯಾಕ್ ಮನಿಯನ್ನು ವೈಟ್ ಮಾಡುವಂಥ ದಂಧೆಗಿಳಿದಿದ್ರು. ಸದ್ಯ ಪೊಲೀಸರ ಕೈಗೆ ಸಿಕ್ಕಾಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಆಗಿರುವಂಥದ್ದು ವಯಾಲಿಕಾವಲ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಡೀಲು. ಜಯಚಂದ್ರನಿಂದ ಹಣ ಪಡೆಯೋಕೆ ಮೂವರು ಬಂದಿದ್ರು. ಅದೇ ಟೈಮಲ್ಲಿ ಹಣವನ್ನು ತಗೊಂಡು ಪ್ಲಾನ್ ಮಾಡಿ ಓಡೋದಕ್ಕೆ ರೆಡಿ ಆಗಿದ್ರು. ಆ ಮೂವರ ಪೈಕಿ ಒಬ್ಬನನ್ನು ಈ ಜಯಚಂದ್ರ ಲಾಕ್ ಮಾಡಿಕೊಂಡಿದ್ದಾರೆ. ಅದಾದಮೇಲೆ ಪಟ್ಟಂತ ಪೊಲೀಸರಿಗೆ ಕಾಲ್ ಮಾಡಿ ಪೊಲೀಸರನ್ನ ಘಟನಾ ಸ್ಥಳಕ್ಕೆ ಕರೆಸಿದ್ದಾರೆ. ಇವೆಲ್ಲವೂ ಕೂಡ ಸೀಸ್ ಆಗಿರುವಂತಹ ಹಣ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆ ಮೂವರು ಯಾರ್ಯಾರು ಅನ್ನೋದನ್ನ.